ಕಲಾಪ ಆರಂಭ ಆಗಿತ್ತು. ಆರಂಭ ಆದಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇರ್ತಾರೆ. ತಕ್ಷಣ ಅಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎದ್ದು ಜನವರಿ ಒಳಗಡೆ ನೀವು ಸಿಎಂ ಆಗಬೇಕು, ಭವಿಷ್ಯವನ್ನ ನುಡಿತಾ ಇದೀವಿ, ಇಲ್ಲ ಅಂತಂದ್ರೆ ಮುಂದೆ ನಿಮಗೆ ಟೈಮ್ ಸರಿ ಇಲ್ಲ, ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಂತೆ ಇದಕ್ಕೆ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಎಸ್.ಎಂ. ಕೃಷ್ಣ ಅವರಿಗೆ ಸಂತಾಪ ಸೂಚನೆಯ ಸಂದರ್ಭದಲ್ಲಿ ಸ್ವಾರಸ್ಯಕರ ಚರ್ಚೆ ಆಗಿದೆ. ಮಧ್ಯರಾತ್ರಿ ಕೃಷ್ಣ ಮನೆಯ ಬಾಗಿಲು ಒದ್ದು ಮಂತ್ರಿ ಆಗಿದ್ದು, ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಈ ನಡುವೆ ಮಧ್ಯಪ್ರವೇಶ ಮಾಡುವಂತ ಆರ್ ಅಶೋಕ್ ಅವರು ಈಗಲೂ ಅಧಿಕಾರ ಒದ್ದು ತಗೋತೀರಾ, ಜನವರಿ ಒಳಗಡೆ ನೀವು ಸಿಎಂ ಅಲಂಕಾರ ಮಾಡಬೇಕು ಸ್ಥಾನವನ್ನ, ಇಲ್ಲ ಅಂದ್ರೆ ಟೈಮ್ ಸರಿ ಇಲ್ಲ, ಕಷ್ಟ ಇದೆ ಅಂತ ಹೇಳ್ತಾರೆ. ನೋಡಿ ಸ್ವಾರಸ್ಯಕರ ಸಂಗತಿಯ ವಿಡಿಯೋವನ್ನು. ದ್ವಾರಕನಾಥ್ ಅಂತ ಒಬ್ಬರಿದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ, ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ. ಇವತ್ತು ಆ ಪಿ ಎನ್ ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದೀನಿ. ನಾನು ಒಬ್ಬ ಪಿ ಎ, ಶ್ರೀಧರ್ ಅಲ್ಲ ಬೇರೆ ಒಬ್ಬ ಪಿ ಎ ಇಟ್ಬಿಟ್ರು, ಪಿ ಎಸ್ ಇದ್ರು, ಇಟ್ಕೊಂಡಿದ್ದೀನಿ. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾರೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾರೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ, ನಿಮ್ಮನ್ನ PCC ಟ್ರೈನ್ ಮಾಡಿದ್ದೀವಿ, ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ವಿತೌಟ್ ಮೀ there is no government ಅಂದ್ರೆ. Jayachandra, do you agree with my word? You can't take swearing without me. If you want to take swearing, only with me. ಇಲ್ಲಾಂದ್ರೆ ಯಾರು ಇಲ್ಲದೆ ಹೋಗ್ಲಿ ನಾನು ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ. ಆ ತರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ, ಇವ್ರಿಗೆ ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದಾರೆ ಅಲ್ಲಿ, ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ. ಏನ್ ಹಿಂಗೆ ರುದ್ರಾವತಾರ ಆಡ್ತಾ ಇದೆ? ರುದ್ರಾವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದ ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು, ಇಲ್ಲ ನಿನ್ಗೆ ನಾನು ವಿಚಾರಿಸಿ ನಮ್ಮ ಜೋಯಿಷ್ ಹತ್ರ ನಿನ್ಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತಾರೆ. ತಿರ್ಗಿ ಅವ್ರ ಮಗಳು ಹೇಳಿದ್ರು, ಅಮ್ಮ ಅದೆಲ್ಲ ಬಿಟ್ಬಿಡಿ, ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ, ನಾನು ಇವತ್ತು ಮಂತ್ರಿ ಇಲ್ಲ, ನನ್ನ ಮಂತ್ರಿ ಇಲ್ಲ, ಈ ನಾನಿಲ್ಲ ಅಂದ್ರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ. ಕೊನೆಗೆ ಆಯ್ತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ 6 ಗಂಟೆಗೆ, ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ. ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದೋ. ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ? ಅದೇ ಪಿಕ್ಚರ್ ಬರ್ಬೇಕಾ ಈಗ? ಯಾಕಂದ್ರೆ 2.5 ಆಯ್ತಲ್ಲ ನೋಡಪ್ಪ, ಇವಾಗೂ ಹಂಗೆ. ಈಗ ನೀವೊಂದು ಮಾತು ಹೇಳಿದ್ರಿ, ಅಲ್ಲಲ್ಲ ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ, ನೀವೊಂದು ಹೇಳ್ದಿ, ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಅಧಿವೇಶನದಲ್ಲಿ ಈ ರೀತಿಯಾಗಿ ಸ್ವಾರಸ್ಯಕರ ಚರ್ಚೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಪರಿಷತ್ನಲ್ಲಿ ಪಂಚಮಸಾಲಿ ಹೋರಾಟದ ವಿಚಾರವಾಗಿ ಗದ್ದಲ ಶುರುವಾಗಿದೆ. ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಏನಾಯ್ತು, ಆ ವಿಚಾರವಾಗಿ ಈಗ ಪರಿಷತ್ನಲ್ಲಿ ಗದ್ದಲ ಏರ್ಪಟ್ಟಿದೆ. ಬೆಳಗಾವಿಗೆ ಹೋಗಿ ಅದರಲ್ಲೂ ವಿಶೇಷವಾಗಿ ಅವರು 5,000 ಟ್ರ್ಯಾಕ್ಟರ್ಗಳನ್ನ ತಗೊಂಡು ಬರಬೇಕು ಅಂತೇಳಿ ಅಲ್ಲಿಂದ ಬಂದು ಪ್ರತಿಭಟನೆ ಮಾಡಬೇಕು, ಅದು 2ನೇ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅದನ್ನ ನಾವು ಸರ್ಕಾರ ಅದನ್ನ ಗಮನಿಸ್ತೇವೆ. ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬೆಳಗಾವಿಗೆ ಬಂದು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಅವರ ಹಕ್ಕು, ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾರು ಬೇಡ ಅಂತಾರೆ, ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ತಕರಾರೇ ಇಲ್ಲ. ಆದ್ರೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬಂದು ಟ್ರಾಫಿಕ್ ಜಾಮ್ ಮಾಡಿಕೊಂಡು ಮತ್ತೆ ಇಲ್ಲಿ ಜಾಗ ಇಲ್ಲಿ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ಕೆಳಗಿನ ಮನೆಯಲ್ಲಿ 1ನೇ ದಿವಸ ಇದನ್ನ ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನು ಬಿಡೋದಿಲ್ಲ, ಆದ್ರೆ ಈ ಟ್ರ್ಯಾಕ್ಸ್ಗಳಂತ ಬರ್ತವೆ ಜೀಪ್ಗಳು, ಅದರಲ್ಲಿ ಒಂದು 10-15 ಜನ ಕೂರ್ತಾರೆ. ಅವ್ರು ಹೇಳಿದ್ರು ಹೆಂಗ್ ಕರ್ಕೊಂಡು ಬರಕ್ಕಾಗತ್ತೆ, ಟ್ರ್ಯಾಕ್ಟರ್ಗಳು ಬಿಡೋದಿಲ್ಲ ಅಂದ್ರೆ ಅಂತೇಳಿ ನಮ್ಮ
ಕೆಳಗಿನ ಮನೆಯ ಗೌರವಾನ್ವಿತ ಸದಸ್ಯರು ಬಸವರಾಜ ಯತ್ನಾಳ್ ಅವರು ಪ್ರಶ್ನೆ ಮಾಡಿ ಆಗ ಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿಕೊಂಡು ಟ್ರ್ಯಾಕ್ಟರ್ಗಳನ್ನು ತಡೆಯೋಣ, ಟ್ರ್ಯಾಕ್ಟರ್ಗಳಲ್ಲಿ ಬರೋದು ಬೇಡ, ಟ್ರ್ಯಾಕ್ಸ್ಗಳಲ್ಲಿ ಬರ್ಬೋದು, ಜನ ಬರ್ಬೋದು ಅಂಥೇಳಿ ಅದನ್ನು ನಾವು ಒಪ್ಕೊಂಡು, ಟ್ರ್ಯಾಕ್ಸ್ನಲ್ಲಿ ಅವರು ಒಪ್ಕೊಂಡು ಹೌದು ಟ್ರ್ಯಾಕ್ಟರ್ ಬರೋದಿಲ್ಲ, ಟ್ರ್ಯಾಕ್ಸ್ಗಳಲ್ಲಿ ಬರ್ತೀವಿ, ಜೀಪ್ಗಳಲ್ಲಿ ಬರ್ತೀವಿ, ಬಂದು ಒಂದು ಸ್ಥಳ ನಿಗದಿ ಮಾಡೋದು, ನೀವು ಅಲ್ಲಿ ಬನ್ನಿ, ಪ್ರತಿಭಟನೆ ಮಾಡಿ, ಅಲ್ಲಿ ನಿಮ್ಮದೇನಿದೆ ಅದನ್ನು ಒತ್ತಾಯ ಮಾಡಿ, ಅದಕ್ಕೆ ನಮ್ಮದೇನು ತಕರಾರಿಲ್ಲ ಅಂಥೇಳಿ ನಾವು ಅಲೋ ಮಾಡಿದ್ವಿ. ಅವ್ರು ಬಂದರು 10ನೇ ತಾರೀಕು ಅಂತೂ 10 ಗಂಟೆ ಸಮಯಕ್ಕೆ ಎಲ್ಲರೂ ಕೂಡ ಬಂದರು. ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. 9ನೇ ತಾರೀಕು ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. ಅವರು ಬಂದಿದ್ದು 10ನೇ ತಾರೀಕು, 9ನೇ ತಾರೀಕು ನಾವು ಹೇಳಿದ್ವಿ. ಆದ್ದರಿಂದ ಅಲ್ಲಿ ನಾವು ಅವರಿಗೆ ಅಲೋ ಮಾಡಿದ್ವಿ. ಅವರು ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿದರು, ಅದರ ಪ್ರಶ್ನೆಗಳು ಮಾಡಿದರು. ಆಗ ಮಾನ್ಯ ಮುಖ್ಯಮಂತ್ರಿಗಳು 3 ಜನ ಸಚಿವರನ್ನು ಕಳಿಸಿದ್ರು. ನೋಡಪ್ಪ, ಹಿರಿಯ ಸಚಿವರುಗಳ 3 ಜನ, ಮಾನ್ಯ ಡಾಕ್ಟರ್ ಮಹದೇವಪ್ಪನವರು, ಸುಧಾಕರ್ ಅವರು, ಆಮೇಲೆ ನಮ್ಮ ವೆಂಕಟೇಶ್ ಅವರು, 3 ಜನ ಹೋದರು. ಜೊತೆಗೆ ನಮ್ಮ ಸ್ಥಳೀಯ ಸಚಿವರೇನಿದ್ದಾರೆ ಅವರು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋದರು. 4 ಜನ ಹೋಗಿ ಅಲ್ಲಿ ಈ ರೀತಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಿಮ್ಮ ಬೇಡಿಕೆಗಳದ್ದು ನಮ್ಮದೇನು ತಕರಾರಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಬನ್ನಿ, ಒಂದು 10 ಜನ ನೀವು ಬನ್ನಿ, ಬಂದು ಬೇಡಿಕೆಯನ್ನು ನೀವು ಮುಖ್ಯಮಂತ್ರಿಗಳಿಗೆ ಕೇಳಿ, ಆನಂತರ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೋ ಅದನ್ನು ಚರ್ಚೆ ಮಾಡಿ ಅದನ್ನು ತೀರ್ಮಾನಕ್ಕೆ ಒಂದು ಹಂತಕ್ಕೆ ಬರ್ಬೋದು. ಅವರು ಒಪ್ಪಲಿಲ್ಲ, ಮಾನ್ಯ ಸ್ವಾಮೀಜಿಯವರು ಒಪ್ಪಲಿಲ್ಲ. ಮಹದೇವಪ್ಪನವರು, ವೆಂಕಟೇಶ್ ಅವರು, ಸುಧಾಕರ್ ಅವರು ಅಲ್ಲೆಲ್ಲ ವಾಪಸ್ ಬಂದರು. ಅವ್ರ ಬೇಡಿಕೆ ಏನು, ಅವರು ಮುಖ್ಯಮಂತ್ರಿಗಳೇ ಬರಲಿ, ಇಲ್ಲಿಗೆ ನಮ್ಮ ಪ್ರತಿಭಟನೆಯ ಸ್ಥಳಕ್ಕೆ ಮುಖ್ಯಮಂತ್ರಿಗಳೇ ಬರಲಿ. ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡೋರ ಹತ್ರ ಹೋಗೋದಾದ್ರೆ ಎಲ್ಲ ಪ್ರತಿಭಟನೆ ಮಾಡೋರ ಹತ್ರನೂ ಮುಖ್ಯಮಂತ್ರಿಗಳೇ ಹೋಗ್ಬೇಕಾದ್ರೆ, ಆದ್ರಿಂದ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲಪ್ಪ ನಾನು ಬರೋದಕ್ಕಾಗೋದಿಲ್ಲ, ಸ್ವಾಮೀಜಿ ಮತ್ತು ಅವ್ರ ಜೊತೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವ್ರು ಬರಲಿ, ಮಾತಾಡೋಣ, ಕೂತ್ಕೊಂಡು ಮಾತಾಡೋಣ, ಏನು ಸಾಧಕ ಬಾಧಕಗಳನ್ನು ವಿಚಾರ ಮಾಡೋಣ, ಕಾನೂನು ಏನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅದನ್ನು ಮಾಡೋಣ. ಅವರು ಬರಲಿಲ್ಲ. ಅದರ ವಿರುದ್ಧವಾಗಿ ಅವ್ರೇನು ಮಾಡಿದರು ಅಂದರೆ, ಸ್ವಾಮೀಜಿಯವರು ಅಲ್ಲಿ ಸುಮಾರು 8-10 ಸಾವಿರ ಜನ ಇದ್ದರು ಕಾಣುತ್ತೆ. ಅವರಿಗೆ ಹೇಳ್ತಾರೆ ಸ್ವಾಮೀಜಿಯವರು, ಅದೆಲ್ಲ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ನೀವೆಲ್ಲ ನಡೀರಿ ಇದಕ್ಕೆ ಸುವರ್ಣಸೌಧಕ್ಕೆ ಹೋಗೋಣ ಮುಖ್ಯಮಂತ್ರಿಗಳ. ತಾವೇ ಯೋಚನೆ ಮಾಡಿ, 10,000 ಜನ ಸುವರ್ಣಸೌಧಕ್ಕೆ ಬರೋದಾದರೆ ಹೇಗೆ ಸಾಧ್ಯ ಅದು? ನಾವು ಆ ನಂತರ DGP ಅವರಿಗೆ, ನಮ್ಮ ಪೊಲೀಸ್ ಇಲಾಖೆಯವರಿಗೆಲ್ಲ ಹೇಳಿದ್ರು, ನೋಡಪ್ಪ ನೀವು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ, ರೆಪ್ರೆಸೆಂಟೇಟಿವ್ಸ್ ಬರಲಿ, ತೊಂದರೆ ಇಲ್ಲ. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಅಲ್ಲಿ ಬ್ಯಾರಿಕೇಡ್ಗಳು ಹಾಕಿದ್ರು ತಡೆಯೋದಕ್ಕೆ, ಅವ್ರನ್ನ ಯಾರು ಬರದಂಗೆ ತಡೆಯೋದಕ್ಕೆ. ನೋಡಿ, ಇಲ್ಲಿ ನಾವು ಹೇಳ್ದೋ ನೀವು ಟ್ರ್ಯಾಕ್ಟರ್ ತೊಗೊಂಡು ಬರಬೇಡಿ ಅಂತ ಹೇಳಿ, ಆಮೇಲೆ ಅವರು ಕೋರ್ಟಿಗೆ ಹೋಗ್ತಾರೆ, ಧಾರವಾಡ ಕೋರ್ಟಲ್ಲಿ ಆದೇಶ ಕೂಡ ಮಾಡುತ್ತಾರೆ. ಧಾರವಾಡ ಕೋರ್ಟಲ್ಲಿ ಏನು ಹೇಳ್ತದೆ ಅಂದರೆ, the petitioner and the other Lingayat community leaders, followers and persons participating in the protest shall not be restrained, tadibedi avarna, to enter Belagavi city and shall not be prohibited to conduct and participate in peaceful protest in the specified designated place. ಅದನ್ನೇ ನಾವು ಮಾಡಿಕೊಟ್ಟು ಅವ್ರಿಗೆ, ಇದನ್ನೇ ಡೆಸಿಗ್ನೇಟ್ ಮಾಡಿದ್ದೀವಿ, ಅಲ್ಲೇ ನೀವು ಪ್ರೊಟೆಸ್ಟ್ ಮಾಡಿ. The petitioner is satisfied if the petitioner and other Lingayat community leaders are permitted to enter Belagavi city except the tractors and conduct protest peacefully without creating any law and order situation. ಇದು ಧಾರವಾಡ ಹೈಕೋರ್ಟ್ನಲ್ಲಿ ಆದೇಶ. ನಾವು ಇದನ್ನು ಕಂಪ್ಲೈ ಮಾಡಬೇಕು. ಹೌದಪ್ಪ, ನೀವು ಟ್ರ್ಯಾಕ್ಟರ್ ತರಬೇಡಿ, ಬೇರೆ ರೀತಿಯಲ್ಲಿ ನೀವು ಬನ್ನಿ, ಪ್ರೊಟೆಸ್ಟ್ ಮಾಡೋದಕ್ಕೆ ಡೆಸಿಗ್ನೇಟ್ ಮಾಡೋದಕ್ಕೆ ಕೋರ್ಟು ಹೇಳಿದೆ, ನಾವು ಮಾಡಿದ್ದೀವಿ, ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಟ್ರ್ಯಾಕ್ಟ್ರು ತರಬೇಡಿ ಅಂದರೆ, ನೆನ್ನೆ 20 ಟ್ರ್ಯಾಕ್ಟರ್ ಬಂದಿದೆ. ಆ ಟ್ರ್ಯಾಕ್ಟರ್ಗಳನ್ನೆಲ್ಲ ನಮ್ಮ ಬ್ಯಾರಿಕೇಡ್ಗಳಿಗೆಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸ್ವಾಮೀಜಿ ಹೇಳಿದರು, ನೀವು ಹೋಗಿ
ಸುವರ್ಣಸೌಧದಾಗ ಮುತ್ತಿಗೆ ಹಾಕೋಣ ನಡೀರಿ ಅಂತ ಹೇಳಿದ್ರೆ ಅಷ್ಟು ಜನ ಈ ಕಡೆ ಬರೋದಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಪೊಲೀಸ್ನವ್ರು ಹೋಗಿ ಆ ಬ್ಯಾರಿಕೇಡ್ಗಳನ್ನೆಲ್ಲ ಇಟ್ಟು ಅವ್ರನ್ನ ತಡೆಯೋದಕ್ಕೆ ಹೋದರೆ ಅವ್ರ ಮೇಲೆ ಕಲ್ಲುಗಳನ್ನು ಹೊಗೆದ್ರು. ಎಷ್ಟು ಜನರಿಗೆ 25-30 ಜನ ಪೊಲೀಸ್ನವರಿಗೆ ಗಾಯಗಳಾಗಿದ್ದಾವೆ, ಕೆಲವರಿಗೆ ಸೀರಿಯಸ್ ಆಗಿ ಗಾಯಗಳಾಗಿದ್ದಾವೆ. ಆಮೇಲೆ ಆಗಲೂ ಅವರೇನು ರಿಸ್ಟ್ರೆಂಟ್ ಆಗಿ ಅವರು ಲಾಠಿ ಚಾರ್ಜು ಮಾಡಿಲ್ಲ, ಆ ಸಂದರ್ಭದಲ್ಲೂ ಮಾಡಿಲ್ಲ. ಬ್ಯಾರಿಕೇಡ್ಗಳನ್ನು ಮುರಿದು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಲಘುವಾಗಿ ಲಾಠಿ ಚಾರ್ಜ್ ಮಾಡಬೇಕಾದಂಥ ಪ್ರಸಂಗ ಬರುತ್ತೆ. ಹಾಗಾದರೆ ಏನೂ ಮಾಡಬಾರ್ದು, 10,000 ಜನನೂ ಸುವರ್ಣಸೌಧದ ಒಳಗಡೆ ಬಿಡಬೇಕು. ಎಲ್ಲಿ ಈಗ ಮೊದಲೇ ಸಿಟಿ ಕಮಿಷನರ್ ಪ್ರೈಬಿಟ್ರಿ ಆರ್ಡರ್ಸ್ ಮಾಡಿದ್ದಾರೆ, ಡೆಪ್ಯೂಟಿ ಕಮಿಷನರ್ ಪ್ರೈಬಿಟ್ರಿ ಆರ್ಡರ್ಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ಹೇಳಿದ್ದಾರೆ, ನೋಡಪ್ಪ ಇದೆಲ್ಲ ಇಲ್ಲಿ ಸದನ ಅಧಿವೇಶನ ನಡೀತಾ ಇದೆ, ನಾವು ಇದನ್ನು ನಾರ್ಮಲ್ ಆಗಿ ನಾವು ಮಾಡ್ತೀವಿ ಅಂಥೇಳಿ 1/12ರಿಂದ 30/12 ಅವರು ಪ್ರೈಬಿಟ್ರಿ ಆರ್ಡರ್ಸನ್ನು ಕಮಿಷನರ್ ಮಾಡಿದರು. ಅದನ್ನೂ ಹೇಳಿದ್ದಾರೆ, DC ಹೇಳಿದ್ದಾರೆ, SP ಹೇಳಿದ್ದಾರೆ, ಆಮೇಲೆ ಕಮಿಷನರ್ ಹೋಗಿ ಹೇಳಿದ್ದಾರೆ. ಯಾವುದಕ್ಕೂ ಅವರು ಕೇರ್ ಮಾಡಿದೆ ಕಾನೂನನ್ನು ಕೈಗೆ ಎತ್ಕೊಳಕ್ಕೆ ಹೋದ. ಲಾ ಆ್ಯಂಡ್ ಆರ್ಡರ್ ಅಂದರೆ ಯಾರು ತಾವೇ ಹೇಳ್ತೀವಿ, ಸರ್ಕಾರ ಈಗ ಹೇಳಿದ್ರಲ್ಲ ಅವರು ಲಾ ಆ್ಯಂಡ್ ಆರ್ಡರು ಕೆಟ್ಟೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಯಾರು ಅದನ್ನ ಆಪಾದನೆ ಮಾಡೋರು? ನೀವೇ ಮಾಡ್ತೀರಿ. ಹಾಗಾದರೆ ನಾವು ಲಾ ಆ್ಯಂಡ್ ಆರ್ಡರ್ ಹೆಂಗಾರ ಇರ್ಬೋದು ಅಂತೇಳಿ ನೀವು ಹೇಳ್ದಂಗೆ ಕೇಳ್ಕೊಂಡು ನಾವು ಮಾಡಿಬಿಡ್ಬೇಕಾ? ಪೊಲೀಸ್ನವ್ರು ಅದು ಕೂಡ ಲಘುವಾಗೆ ನಾವು ರಿಸ್ಟ್ರೆಂಟಾಗಿ ಇರಬೇಕು ಅಂತ ಕೂಡ ನಾವು ಆದೇಶ ಮಾಡಿದ್ದು ಅವ್ರಿಗೆ. ಯಾವುದೇ ಅಹಿತಕರವಾದ ಘಟನೆ ಆಗಬಾರ್ದಪ್ಪ ಅಂಥೇಳಿ ನಾವು ಕೂಡ ವಿ ಆಲ್ಸೋ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ನಾವು ಯಾರೋ ಸುಮ್ಮನೆ ಅದಿಬಿದಿಲಿ ಹೋಗೋರಲ್ಲ, ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ವಿ ಆರ್ ಆನ್ಸರಬಲ್ ಟು ಪೀಪಲ್ ಆಫ್ ದಿಸ್ ಸ್ಟೇಟ್. ಅದು ಬಿಟ್ಟು ಇವರು ಸುವರ್ಣಸೌಧಕ್ಕೆ ನುಗ್ತೀವಿ ಅಂತ ಬಂದಾಗ ಏನು ಮಾಡ್ಬೇಕು ನೀವೇ ಹೇಳಿ. ಅವ್ರನ್ನ ಅಲೋ ಮಾಡಿಬಿಡ್ಬೇಕಾ, ಇಲ್ಲ ಅವ್ರನ್ನ ತಡಿಬೇಕಾ? ಹಾಗಾಗಿ ಒಂದು ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದನ್ನು ನಾನು ತಪ್ಪು ಅಂತ ಹೇಳೋದಕ್ಕೂ ಹೋಗಲ್ಲ, ಸರಿ ಅಂತ ಹೇಳೋದಿಲ್ಲ. ಆದರೆ ನ್ಯಾಯ ನಾವು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾನೂನು ಅನಿವಾರ್ಯತೆ ಇದ್ದಾಗ, ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಅನಿವಾರ್ಯತೆ ಇದ್ದಾಗ ಆ ಕೆಲಸ ಪೊಲೀಸ್ನವ್ರು ಮಾಡಲೇಬೇಕಾಗ್ತದೆ. ಅದಕ್ಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ, ಅವ್ರನ್ನ ಜೈಲಿಂದ ಬಿಟ್ಬಿಡಿ, ಆಯಿತು ಬಿಡೋಣ. ಅದಕ್ಕೆ ನಾವು